ಸಿದ್ದು ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮೇಡಮ್ರೆ, ಆ ವ್ಯಕ್ತಿ ಯಾವಾಗ ಕೋಮದಿಂದ ಆಚೆ ಬರ್ತಾನೆ ಅನ್ನೋದೇ ಗೊತ್ತಿಲ್ಲ. ಅವನು ಪ್ರಜ್ಞೆ ಬಂದಿದ್ರೆ ನಮ್ಮ ಹುಡುಕಾಟಕ್ಕೊಂದು ಅರ್ಥ ಸಿಕ್ಕಿರೋದು. ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ಅದಕ್ಕೆ ಯಾಕೆ ಇಷ್ಟೆಲ್ಲ ಯೋಚನೆ ಮಾಡಬೇಕು? ದೇವರು ಒಂದು ದಾರಿ ಮುಚ್ಚಿದ್ರೆ ಇನ್ನೊಂದು ದಾರಿ ತೋರಿಸ್ತಾನೆ. ನೋಡ್ರೆ, ನೀವು ಇದನ್ನೇ ಯೋಚನೆ ಮಾಡಿಕೊಂಡು ಬೇರೆ ಕೆಲಸದ ಕಡೆ ಗಮನನೇ ಕೊಡ್ತಾ ಇಲ್ಲ. ಏನಲ್ಲ ನೀನು ಹೇಳ್ತಿರೋದು? ಮತ್ತು ಇನ್ನೇನು ಗೌಡ್ರೆ, ಬ್ಯಾಕ್ ಟು ಪೆವಿಲಿಯನ್ ನನಗೆ ನೀವು ಮನೆಗೆ ನೀವು ವಾಪಸ್ ಹೋದ್ರಿ. ಇವಾಗ ನೋಡಿದ್ರೆ ಆ ಉಪ್ಪಿನಕಾಯಿ ಬಿಸ್ನೆಸ್ ಮರ್ತೇ ಬಿಟ್ರಲ್ಲ. ಹೌದು ಸಿದ್ದೇಗೌಡ್ರೆ, ನಾವು ಮನೆಯಿಂದ ಆಚೆ ಬಂದರೆ ಸಾಕು, ಅಂಗಡಿ ಓನರ್ಗಳೆಲ್ಲ ಉಪ್ಪಿನಕಾಯಿ ಡೆಲಿವರಿ ಯಾವಾಗ ಕೊಡ್ತೀರಾ, ನಿಮ್ಮ ಸಿದ್ದೇಗೌಡರು ಫೋನ್ ಮಾಡಿದ್ರೆ ರಿಸೀವೇ ಮಾಡ್ತಾ ಇಲ್ಲ, ಏನು ಬಿಸ್ನೆಸ್ ಕ್ಲೋಸ್ ಮಾಡ್ಬಿಟ್ರ ಅಂತ ಕೇಳ್ತವ್ರೆ. ಅವ್ರು ಕೇಳೋ ತರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ದೇನೆ ತಲೆ ಮರೆಸ್ಕೊಂಡು ಒಡ್ಡಾಡ್ತಾ ಇದೀವಿ ನಾವು. ಲೈ, ನಿಮ್ಮಿಬ್ಬರಿಗೂ ನಾನು ಇವಾಗ ಎಂಥ ಪರಿಸ್ಥಿತಿನಾಗಿದ್ದೀನಿ ಅಂತ ಗೊತ್ತದೆ. ಈಗ ನಾನು ಮನೆ ಕಡೆ ಗಮನ ಕೊಡಬೇಕು, ಬಿಸ್ನೆಸ್ ಕಡೆಗೆ ಹೆಂಗಲ್ಲ ಗಮನ ಕೊಡೋದು? ಹಂಗಂದ್ರೆ ಬಿಸ್ನೆಸ್ ಕಡೆ ಗಮನ ಕೊಡದೆ ಹೋದ್ರೆ ಇಷ್ಟು ಗಂಟೆ ಉಳಿಸ್ಕೊಂಡಿರೋ ಹೆಸರು ನಮ್ಮ ಕೈಲಿ ಹಾಳಾಗೋದಿಲ್ವೇ? ಹೌದು ಸಿದ್ದು ಅವರೇ, ಅವ್ರು ಹೇಳ್ತಿರೋದು ಸರಿನೇ. ನಾವೀಗ ಸುಮ್ಮನೆ ಆಗಿಬಿಟ್ರೆ ನಮ್ಮದೇ ತಪ್ಪು ಅಂತ ಜನರು ಮಾತಾಡ್ಕೊಳಕ್ಕೆ ಶುರು ಮಾಡ್ಕೋತಾರೆ. ಹಾಗಂತ ಈಗ ಬಿಸ್ನೆಸ್ ಮಾಡೋಕ್ಕೆ ಹೆಂಗಾಯ್ತದೆ ಹೇಳಿ? ಮನ್ಸು ಮಾಡಿದ್ರೆ ಆಗಲ್ಲ ಅನ್ನೋ ಮಾತೇ ಇಲ್ಲ. ನೋಡಿ, ನಾವಿರೋ ಜಾಗ ಬದಲಾಗಿರ್ಬೋದು, ಆದರೆ ಆ ಮನೆಯಿಂದಾನೇ ಬಿಸ್ನೆಸ್ ಮಾಡಬಾರ್ದು ಅಂತ ಯಾರು ಹೇಳಿದ್ದಾರೆ? ಅಪ್ಪಾಜಿ ಒಪ್ಪೋದಿಲ್ಲ ಮೇಡಮ್ರೆ. ಸಿದ್ದು ಅವರೇ, ನಾವು ಕಷ್ಟಪಟ್ಟು ದುಡಿತೀವಿ ಅಂದಮೇಲೆ ಅವ್ರು ಯಾಕೆ ಬೇಡ ಅಂತಾರೆ ಹೇಳಿ? ನೋಡಿ, ಖಾಲಿ ಮನಸ್ಸು ದೆವ್ವದ ಗೂಡಿದ್ದ ಹಾಗೆ, ನಾವು ಅದನ್ನು ಖಾಲಿ ಬಿಟ್ರೆ ಹಾಗೆ ಆಗ್ಬಿಡುತ್ತೆ. ನೋಡಿ, ನಾವೆಲ್ಲ ಕೆಲಸ ಮಾಡಿಕೊಂಡು ಅದೇನು ಮಾಡಬೇಕೋ ಮಾಡೋಣ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ. ಸರಿಯಾಗಿ ಹೇಳಿದ್ರಿ. ಅದಕ್ಕೆ ನಮ್ಮ ಸಿದ್ದೇಗೌಡರು ಒಂದು ಕೆಲ್ಸಕ್ಕೆ ಕೈ ಹಾಕಿದ್ಮೇಲೆ ಅದು ಮುಗಿಯೋವರೆಗೂ ಇನ್ನೊಂದು ಕೆಲ್ಸಕ್ಕೆ ಕೈ ಹಾಕೋದಿಲ್ಲ. ಸಾಕು, ಸುಮ್ಮನೆ ಇರಲ್ಲ. ನೀವಿಬ್ರು ನನ್ನ ವಿಷಯದಲ್ಲಿ ಬೆಳೆಕಾಲು ಬೇಯಿಸ್ಕೊಳಕ್ಕೆ ಬರ್ಬೇಡಿ. ಅವರೇ, ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ನೋಡಿ, ಈಗ ಯಾವ ಅಂಗಡಿಯಿಂದ ಎಷ್ಟೆಷ್ಟು ಆರ್ಡರ್ ಬಂದಿದೆ ಅಂತ ನನಗೆ ಹೇಳಿ. ಸಿದ್ದು ಅವರೇ, ನೀವೆಲ್ಲ ಅಂಗಡಿಗಳಿಗೂ ಫೋನ್ ಮಾಡಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಅದೇನು ರೆಡಿ ಮಾಡಬೇಕೋ ನಾನೇ ಮಾಡ್ತೀನಿ. ಅಬ್ಬಾ, ಅಂತೂ ನಾವು ನಾಳೆಯಿಂದ ಬ್ಯಾಕ್ ಟು ವರ್ಕ್ ಅಂದಂಗೆ ಆಯ್ತು. ಹೇಳಿ ಬಾಸ್. ಸರಿಪ್ಪ, ಮದರ್ ಇಂಡಿಯಾ ಹೇಗಿದ್ದಾರೆ ಈಗ? ಊಟ ಮಾಡಿದ್ರೆ? ಮೊದಲು ಬೇಡ ಅಂದರು ಬಾಸ್. ನೀವು ಬರ್ತೀರಾ ಅಂತ ಎದುರಿಸಿದ್ದಕ್ಕೆ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ. ನೋಡು, ನಾನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅವ್ರೇನಾದರೂ ಹೆಚ್ಚು ಗಲಾಟೆ ಮಾಡಿದ್ರೆ ಇಮಿಡಿಯೇಟಾಗಿ ನಾನು ಫೋನ್ ಮಾಡುವ, ಇಲ್ಲ ಹ್ಯಾಂಡಲ್. ಸರಿ ಬಾಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಅಲ್ಲಿ ಸುತ್ತಮುತ್ತ ಸರೌಂಡಿಂಗ್ಸ್ ಮೇಲೆ ಒಂದು ಗಮನ ಇಟ್ಟಿರು. ಯಾರಿಗೂ ನಾವು ಮದರ್ ಇಂಡಿಯಾನ ಅಲ್ಲಿ ಔಸಿಟ್ಟಿದ್ದೀವಿ ಅಂತ ಗುಮಾನಿ ಬರಬಾರ್ದು. ನೀವೇನು ತಲೆ ಕೆಡ್ಸ್ಕೊಬೇಡಿ ಬಾಸ್. ನಮ್ಮ ಹುಡುಗರು ಎಲ್ಲ ಕಡೆ ಕಣ್ಣಿಟ್ಟಿದ್ದಾರೆ. ಸರಿ ಸರಿ ಬಾಸ್. ಅಮ್ಮ ಅಲ್ಲೇ ಇದ್ದಾರೆ. ಇವರು ಅವ್ರಿಗೆ ಮತ್ತೆ ಏನಾದರೂ ತೊಂದರೆ ಮಾಡೋಕ್ಕೆ ಮುಂಚೆ ಹೋಗಿ ಅಮ್ಮನ್ನ ಕಾಪಾಡಬೇಕು, ಅಣ್ಣನ ಕೈಗೆ ಒಪ್ಪಿಸ್ಬೇಕು. ಹೇಗಿದ್ದರೂ ವಿಶ್ವಂಗೆ ಬರೋಕ್ಕೆ ಹೇಳಿದ್ದೀನಿ. ಆದರೆ ಈ ಮನುಷ್ಯ ಎಚ್ಚರ ಇದ್ದರೆ ಕಷ್ಟ ಆಗುತ್ತಲ್ಲ. ಏನು ರಾಯರಿಗೆ ಬೆಳಗ್ಗೆ ಹೊತ್ತು ಪೇಪರ್ ಓದಕ್ಕೆ ಸಮಯ ಇಲ್ಲ ಅಂತ ಈಗ ಗೊತ್ತಾಗ್ಬಿಟ್ಟಿದ್ದೀರಾ? ಏನಿದೆ ಅಂತ ವಿಶೇಷ? ವಿಶೇಷ ಏನು ಲಕ್ಷ್ಮಿ, ದಿನೇ ದಿನೇ ಪೆಟ್ರೋಲು ದುಬಾರಿ ಆಗ್ತಾ ಇದೆ. ಅದೆಲ್ಲೋ ಯುದ್ಧ ಅಂತೆ ಅನುಭವಿಸೋಣ ನಾವು. ಪಾಪ ಬಡವರುಗಳು ದುಡಿಯೋ ಅರ್ಧ ಖರ್ಚಿನ ತೊಗೊಂಡೋಗಿ ಪೆಟ್ರೋಲ್ಗೆ ಹಾಕ್ಬೇಕಾ, ಅದ್ರ ಬಗ್ಗೆ ಯೋಚಿಸ್ತಿದ್ದೆ ಅಷ್ಟೆ. ಇದೆಲ್ಲ ಸಾಮಾನ್ಯ ಅಲ್ವೇನ್ರಿ? ಕೆಲವು ಸಲ ಹೆಚ್ಚುತ್ತೆ, ಕೆಲವು ಸಲ ಕಡಿಮೆ ಆಗುತ್ತೆ. ಇದೆಲ್ಲ ಮೊದಲಿಂದ ನಡ್ಕೊಂಡು ಬಂದಿರೋದೇ ಅಲ್ವಾ? ಇಷ್ಟಕ್ಕೂ ನೀವು ತಾನೇ ಏನು ಮಾಡೋಕ್ಕಾಗತ್ತೆ?
ಇದೆಲ್ಲ ಸರ್ಕಾರದವ್ರು ನೋಡ್ಕೋತಾರಪ್ಪ. ಸರ್ಕಾರಕ್ಕೆ ಈ ಕಡೆ ಎಲ್ಲ ಗಮನ ಎಲ್ಲಿ ಕೊಡೋಕ್ಕಾಗುತ್ತೆ ಹೇಳು? ಅವ್ರ ಸಮಸ್ಯೆಗಳೇ ಬೇರೆ. ಒಂದು ಸಮಸ್ಯೆನ ಬಗೆಹರಿಸೋಷ್ಟರಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಬಂದು ಕೂತಿರುತ್ತೆ. ಇನ್ನು ಆ ಸಮಸ್ಯೆ ಬಗೆಹರಿಸೋದಕ್ಕೆ ಎಲ್ಲ ಯೋಜನೆ ಮಾಡ್ಕೊಂಡು ಇನ್ನೇನು ಬಗೆಹರಿತು ಅನ್ನೋಷ್ಟು ಸರ್ಕಾರವೇ ಬಿದ್ದೋಗುತ್ತೆ. ಅವ್ರ ಪ್ರಾಮುಖ್ಯತೆಗಳೇ ಬೇರೆ ಲಕ್ಷ್ಮಿ. ಅದಕ್ಕೆ ತಾವೇನು ಮಾಡಬೇಕು ಅಂತಿದ್ದೀರಾ? ಸರ್ಕಾರಕ್ಕೆ ಪತ್ರ ಬರೀಬೇಕು ಅಂತಿದ್ದೀರೋ ಅಥವಾ ನೀವೇ ಧರಣಿ ಕುತ್ಕೋಬೇಕು ಅಂತಿದ್ದೀರೋ? ಲಕ್ಷ್ಮಿ, ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಗೆಲ್ಲಕ್ಕಾಗತ್ತೆ. ನನ್ನ ಜೀವನದಲ್ಲೇ ಹೋರಾಟ ನಡೀತಾ ಇದೆ, ಅಲ್ಲೇ ಇನ್ನೂ ನಾನು ಗೆಲುವು ಕಾಣೋಕ್ಕಾಗಿಲ್ಲ. ಇನ್ನು ಸರ್ಕಾರದ ವಿರುದ್ಧ ಹೋರಾಡ್ತೀನ ಅಂದರೆ ಪಾಪ ಅನಿಸುತ್ತೆ. ದುಡಿಯೋ ಅರ್ಧ ದುಡ್ಡು ಬರೀ ಪೆಟ್ರೋಲ್ಗೆ ಹೋದರೆ ಪಾಪ ಅವ್ರ ಜೀವನ ಹೇಗೆ ಮಾಡ್ತಾರೆ? ಇನ್ನೊಂದು ತಿಳ್ಕೊ, ಯಾವಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ ಆಗ ಎಲ್ಲದರ ಬೆಲೆನೂ ಜಾಸ್ತಿ ಆಗುತ್ತೆ. ಮಾಡೋದಕ್ಕೆ ತೊಂದರೆ ಆಗಲ್ವಾ? ಅಂದರೆ ಈಗ ಗಾಡಿಗಳು 1 ಲೀಟ್ರಿಗೆ 60ರಿಂದ 70 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ. ಮುಂದೆ ಯಾರಾದ್ರೂ ಒಂದು ಆ ಇಂಜನ್ನ ಮಾಡಿಫೈ ಮಾಡಿ 1 ಲೀಟ್ರಿಗೆ 100 ಕಿಲೋಮೀಟ್ರು 120 ಕಿಲೋಮೀಟ್ರ್ ಕೊಡುವಂಥದ್ದಾದರೆ ಎಷ್ಟು ಎಲ್ಲ ಜನರಿಗೂ ಒಳ್ಳೆಯದಾಗುತ್ತಲ್ವ ಅಂತ. ನಿಮ್ಮ ಯೋಚನೆ ಏನೋ ಚೆನ್ನಾಗಿದೆ. ಹಾಗೆ ಮಾಡಿದ್ರೆ ಸಾಮಾನ್ಯ ಜನರಿಗೂ ತುಂಬ ಸಹಾಯ ಆಗುತ್ತೆ. ಆದರೆ ಸದ್ಯಕ್ಕೆ ಟೈಮ್ ಆಗ್ತಾಯಿದೆ, ಮಲ್ಕೊಳ್ಳೋಣ. ಲಕ್ಷ್ಮಿ, ನೀನು ಹೋಗಿ ಮಲಕೋ. ನನ್ನ ತಲೆಗೆ ಏನಾದರೂ ಹೊಕ್ಬಿಟ್ರೆ ನಂಗೆ ನಿದ್ದೆ ಬರಲ್ಲ. ನಾನು ಬರ್ತೀನಿ, ನೀನು ಹೋಗು. ಇದ್ರ ಬಗ್ಗೆ ಎಲ್ಲ ಬೆಳಗ್ಗೆನೂ ಯೋಚನೆ ಮಾಡ್ಬೋದು. ನಿಮಗೂ ಚೆನ್ನಾಗಿ ಗೊತ್ತು, ನೀವಿಲ್ಲದೆ ನಾನೊಬ್ಬಳೇ ಮಲ್ಕೊಳ್ಳಲ್ಲ ಅಂತ. ನೀವು ನನ್ನ ಪಕ್ಕ ನೆಮ್ಮದಿಯಾಗಿ ಮಲ್ಕೊಂಡ್ರೇ ನನಗೂ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಯಾಕ್ರಿ ನಗ್ತಾ ಇದ್ದೀರಾ? ನಾನೇನು ಸುಳ್ಳು ಹೇಳಿದ್ನಾ? ನೀನು ಸುಳ್ಳು ಹೇಳಿದೆ ಅಂತ ಅಲ್ಲ. 30 ವರ್ಷ ಆಯಿತು, ಮಕ್ಕಳಾದರು, ಮೊಮ್ಮಕ್ಕಳಾದರು, ಇನ್ನೂ ನೀನು ನನ್ನ ಮೇಲಿನ ಪ್ರೀತಿ ಹಾಗೇ ಇದೆಯಲ್ಲ, ಖುಷಿಯಿಂದ ನಗು ಬಂತು. ಅವರೆಲ್ಲರೂ ಇದ್ರೂ ನನಗೆ ನೀವು, ನಿಮಗೆ ನಾನು, ನಾವಿಬ್ಬರು ಒಬ್ಬರು ಕೈನೊಬ್ಬರು ಹಿಡ್ಕೊಂಡು ಇಷ್ಟು ವರ್ಷ ಜೀವನ ನಡೆಸಿದ್ದೀವಿ. ಎಷ್ಟೇ ಕಷ್ಟ ಬಂದರೂ ನೀವು ನನ್ನ ಕೈ ಬಿಡದೆ ಇಲ್ಲಿವರೆಗೂ ಜೀವನ ನಡೆಸ್ಕೊಂಡು ಬಂದಿದ್ದೀವಿ. ಅಂಥದ್ರಲ್ಲಿ ನಿಮ್ಮನ್ನಲ್ದೆ ಜ್ಞಾನ ಪ್ರೀತಿಸ್ಲಿ. ಲಕ್ಷ್ಮಿ, ನಿನ್ನ ಮಾತು ಕೇಳ್ತಾ ಇದ್ರೆ ನನ್ನ ಮನಸ್ಸು 35 ವರ್ಷ ಹಿಂದಕ್ಕೆ ಹೋಗ್ತಾ ಇದೆ. ಆಗ ನಾನು ನೀನು ಕದ್ದು ಮುಚ್ಚಿ ಭೇಟಿ ಆಗ್ತಿದ್ವಿ. ಈಗ ನಾಗೆ ಈ ಫೋನು, ಮೆಸೇಜು, ವಾಟ್ಸಪ್ಪು ಏನೂ ಇರಲಿಲ್ವಲ್ಲ. ಪತ್ರ ಬರೆದು ಇಂಥ ಕಡೆ ಬಾ ಅಂತ ಹೇಳೋಣ ಅಂದರೆ ಆ ಪತ್ರ ಯಾರ ಕೈಲಾರು ಸಿಕ್ಬಿಟ್ರೆ ಅಂತ ಭಯ. ಹೇಗೋ ಭೇಟಿ ಆಗ್ತಿದ್ವಿ, ಯಾರನ್ನೋ ಕಾಯಿಸ್ತಿದ್ವಿ. ಆ ಹುಸಿ ಕೋಪ, ಒಬ್ಬೊಬ್ಬೊಬ್ಬ ಇದನ್ನೆಲ್ಲ ನೆನಪು ಮಾಡಿಕೊಂಡ್ರೆ 35 ವರ್ಷ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲ್ಲ. ನಮಗೇನು ಅಷ್ಟು ವಯಸ್ಸಾಗ್ಬಿಟ್ಟಿದ್ಯಾ? ಏನು ರಾಯರು ಫ್ಲ್ಯಾಶ್ ಬ್ಯಾಕ್ ಹೋದಂಗಿದೆ?